ಬಂಧುಗಳೇ, ಏನ್ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜೊತೆ ಇರತಕ್ಕಂತ ನನ್ನ ಸಂಘಟನೆಯಲ್ಲಿ ಬೆಳೀತಾ ಇರತಕ್ಕಂತ ತಾಲೂಕು ಸಂಘಟನಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಮತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಆಯೋಜಿಸಿ ಇಲ್ಲಿ ಇಷ್ಟೊಂದು ಜನವನ್ನ ಒಟ್ಟೊಟ್ಟಿಗೆ ಕರೆದು ಇವತ್ತು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿ ಹುಟ್ಟುಹಬ್ಬ ಇಲ್ಲಿ ಆಚರಣೆ ಆಗ್ಬೇಕು ಅನ್ನೋ ಒಂದು ಧ್ಯೇಯವನ್ನ ಇಟ್ಕೊಂಡಿರ್ತಕ್ಕಂಥ ವೆಂಕಟರಾಮರವರಿಗೆ ನನ್ನ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಏನು ಇವತ್ತು ಹುಟ್ಟುಹಬ್ಬಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಮೊದಲಿಗೆ ಹುಟ್ಟುಹಬ್ಬಗಳು ಅಂದ್ರೆ ಏನು ಅಂತ ನಮ್ಮ ಹಿಂದೆ ಇರ್ತಕ್ಕಂಥ ಹಿರಿಯರಿಗೆ ಹುಟ್ಟುಹಬ್ಬಗಳು ಅಂದ್ರೇನೆ ಏನು ಅಂತ ಹೇಳಿ ಗೊತ್ತಿರ್ಲಿಲ್ಲ. ಇದು ಕೆಲವೇ ವರ್ಷಗಳಲ್ಲಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತಾ ನಮ್ಮ ಹುಟ್ಟುಹಬ್ಬಗಳನ್ನ ನಾವು ಆಚರಣೆ ಮಾಡಿ ತೋರಿಸೋದ್ರ ಕಡೆ ನಾವು ಬಂದಿದ್ದೀವಿ. ಅಂತ ಒಂದು ಕಾಲಘಟ್ಟದಲ್ಲಿ ಈ ಹುಟ್ಟುಹಬ್ಬಗಳು ಯಾಕಾಗಿ ಬೇಕಾಗಿದೆ ನಮಗೆ, ಹುಟ್ಟುಹಬ್ಬಗಳು ನಡೆಸ್ಕೊಳ್ಳುವಂತ ಪ್ರಮೇಯ ಯಾಕೆ ಬಂದಿದೆ? ಇವತ್ತು ಆಳುವಂತ ರಾಜಕಾರಣಿಗಳು 5 ವರ್ಷಕ್ಕೊಂದ್ಸರಿ ಬರ್ತಾರೆ. ಯಾರೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, 5 ವರ್ಷಕ್ಕೊಂದ್ಸರಿ ಬಂದು ಅವ್ರ ಮತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮನೆಗೂ ಬಂದು ಮತ ಕೇಳ್ತಾರೆ. ಅವ್ರು ಗೆದ್ದೋದ ನಂತರ ಯಾರೇ ಆಗಿರ್ಬೋದು, ಗೆದ್ದೋದ ನಂತರ ಕೆಲ ಸಮಸ್ಯೆಗಳನ್ನ, ಗ್ರಾಮದ ಸಮಸ್ಯೆಗಳನ್ನ ಹೇಳ್ಕೊಬೇಕು ಅಂತಂದ್ರೆ ಯಾವೊಬ್ಬ ನಾಯಕನೂ ಯಾವೊಬ್ಬ ರಾಜಕಾರಣಿನೂ ನಮ್ ಕೈ ಸಿಗೋದಿಲ್ಲ. ನಮ್ಗೇನೋ ಕಷ್ಟ ಬಂತು ಅಂತಂದ್ರೆ ಫೋನ್ ಮಾಡಿದ್ರೆ ನಾನು ಇಲ್ಲಿದ್ದೀನಿ, ಫೋನ್ ಮಾಡ್ತೀನಿ, ಹೇಳ್ತೀನಿ, ಹೋಗ್ರಿ ಅಂತಾರೆ. ಬಟ್ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ಬೆಳಗಿನಿಂದ ಸಂಜೆ ತನಕ ಆ ಸಮಸ್ಯೆ ಬಂದಿರತಕ್ಕಂಥವ್ರು ಸ್ಟೇಷನ್ ವಿಚಾರಕ್ಕೆ ಬಂದಾಗ ಸ್ಟೇಷನ್ ಹತ್ರನೇ ಕಾಯ್ಬೇಕು, ಹಾಸ್ಪಿಟಲ್ ವಿಚಾರಕ್ಕೆ ಬಂದಾಗ ಹಾಸ್ಪಿಟಲ್ ಕಾಯ್ಬೇಕು, ಯಾವ್ದಾದ್ರು ಬೇರೆ ಬೇರೆ ಸಮಸ್ಯೆ ಬಂದಾಗ ತಾಲೂಕ್ ಕಚೇರಿಯಲ್ಲೇನೆ ಇರಬೇಕು. ಇಂಥ ಒಂದು ಸಂದರ್ಭಗಳಲ್ಲಿ ಸುಮಾರು 30 ವರ್ಷಗಳ ಕಾಲ ನಾನು ಈ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಒಂದು ಚಳುವಳಿಯನ್ನ ಕಟ್ಕೊಂಡು ಜಾತಿರಹಿತ ಸಮಾಜವನ್ನ ಕಟ್ಟಬೇಕನ್ನೋದೇ ನಮ್ಮ ಗುರಿ. ಜಾತಿರಹಿತ ಸಮಾಜ ಯಾಕೆ ಬೇಕಾಗಿದೆ? ಇವತ್ತು ಜಾತಿರಹಿತ ಸಮಾಜ ನಮಗೆ ಎಲ್ಲೋ ಒಂದು ಕಡೆ ಜಾತಿಗಳನ್ನ ಕಟ್ಕೊಂಡು ಈ ಜಾತಿ ನಮ್ಮದು, ಈ ಜಾತಿ ನಿಮ್ಮದು, ಇನ್ನೊಂದು ಜಾತಿ ನಿಮ್ಮದು ಅಂತ ಹೇಳೋಂತ ಒಂದು ಸಂದರ್ಭಗಳಲ್ಲಿ ಇವತ್ತು ಜಾತಿಗಳು ಬೇಡ, ನಮಗೆ ಸಮಾನತೆ ಬೇಕು. ಜಾತಿಗಳು ಬೇಕಾಗಿಲ್ಲ. ಈ ಒಂದು ಭೂಮಿ ಮೇಲೆ ಸಮಾನತೆ ಇರಬೇಕು. ನಿಮ್ಮಂಗೆ ನಾವು ಮನುಷ್ಯರು, ನಿಮ್ಮ ದೇಹದಲ್ಲಿರೋದು ರಕ್ತನೇ, ನಮ್ಮ ದೇಹದಲ್ಲಿ ಇರೋದು ರಕ್ತನೇ. ನೀವು ತಿನ್ನೋದು ಊಟನೇ, ನಾವು ತಿನ್ನೋದು ಊಟನೇ. ನೀವು ಬಟ್ಟೆ ಹಾಕ್ತೀರಿ, ನಾವು ಬಟ್ಟೆ ಹಾಕ್ತೀವಿ. ಯಾವುದ್ರಲ್ಲೇನು ನಾವು ಕಡಿಮೆ ಇಲ್ಲ ಅನ್ನೋ ಒಂದು ದಿನಗಳನ್ನ ನಾವು ಇವತ್ತು ಕಂಡಿದ್ದೀವಿ. ಅದು ಯಾರಿಂದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರಿ ಅವರಿಂದ. ಇವತ್ತೇನಾದ್ರೂ ನಾವು ಈ ಮಟ್ಟಕ್ಕೆ ನಾವೆಲ್ಲ ಒಟ್ಟೊಟ್ಟಿಗೆ ನಿಂತು ಒಟ್ಟೊಟ್ಟಿಗೆ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನು, ಸಂವಿಧಾನ, ಇವೆರಡನ್ನೂ ನಾವು ಗಮನದಲ್ಲಿ ಇಟ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಇವತ್ತೆಲ್ಲೋ ಒಂದ್ ಕಡೆ SC ST ಗಳಿಗೆ ಮಾತ್ರ ಅಂತೇಳಿ ಜನ ಅಂದು ತಿಳ್ಕೊಳ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗಕ್ಕೆ ಅಲ್ಲ, ಎಲ್ಲ ಸರ್ವ ಜನಾಂಗದ ಒಂದು, ಅವರು ಸರ್ವ ಜನಾಂಗಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ವಸ್ತು. ಆ ವಸ್ತು ಇಲ್ಲ ಅಂತಂದ್ರೆ ಅವರು ಇಲ್ಲ, ನಾವು ಇಲ್ಲ. ಎಲ್ಲಾ ಸಮುದಾಯಗಳಲ್ಲೂ ಇವತ್ತು ಏನು ಮೇಲು ಕೀಳು ಅನ್ನೋ ಭಾವನೆಗಳನ್ನು ಹೋಗಲಾಡಿಸಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತೇಳಿ ಸಂದೇಶ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಇವತ್ತು ನಾವು ಎಷ್ಟೇ ಚಳುವಳಿಗಳು, ಎಷ್ಟೇ ಸಂಘಟನೆಗಳು ಕಟ್ಟಿದ್ರೆ ಕೂಡ ಇವತ್ತು ನೀವು ಗಮನಿಸಬಹುದು, ಈ ಬ್ಯಾನರ್ ಅಲ್ಲಿ ಮೇಲ್ಗಡೆ ಒಂದು ಎಲ್ಲಾ ಸಿಂಬಲ್ ಇರ್ತಕ್ಕಂಥ ಮಹನೀಯರನ್ನ ಹಾಕಿದಾರೋ ಇಲ್ಲ? ಹಾಕಿಲ್ವಾ? ಹಾಕ್ಬೇಕಾಗಿತ್ತು. ಅದೇ ನಮ್ಮ ಒಂದು
ಏನು ಜಾತಿರಹಿತ ಸಮಾಜ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಎಲ್ಲಾ ಮಹನೀಯರನ್ನ ಈ ಬ್ಯಾನರ್ ಅಲ್ಲಿ ನಾವು ತೋರಿಸಿರ್ಬೇಕಾಗಿತ್ತು. ಅಂತ ಒಂದು ಇದರಲ್ಲಿ ಬಹುಜನ ಅಂತೇಳಿ ಏನು ಬಹುಜನರು ಅಂತೇಳಿ ಏನು ಆ ಒಂದು ಬ್ಯಾನರ್ ಅಲ್ಲಿ ಇರ್ತಾರೋ ಅಂತ ಒಂದು ಬಹುಜನ ಸಂಘಟನೆಯನ್ನ ನಾವು ಕಟ್ಟಿ ಎಲ್ಲಾ ಜಾತಿಯ ಸಮುದಾಯದ ಎಲ್ಲಾ ಮುಖಂಡರನ್ನ ಒಳಗೊಂಡಂತೆ ಈ ಸಂಘಟನೆ ಕಟ್ಟತಕ್ಕಂಥದ್ದು. ಯಾವುದೇ ಸಮಾಜದಿಂದ ಅನ್ಯಾಯಕ್ಕೊಳಗಾದಾಗ ಆ ಸಮಾಜಕ್ಕಾಗಿ ದುಡಿತಕ್ಕಂಥ ಸಂಘಟನೆ ಏಕೈಕ ಸಂಘಟನೆ ಇದೆ ಅಂತಂದ್ರೆ ಅದು ಬಹುಜನ ಸಂಘಟನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೀನಿ. ಹಂಗಾಗಿ ಇವತ್ತು ಆ ಒಂದು ಸಂಘಟನೆಯ ಮುಖಂಡರಾಗಿರ್ತಕ್ಕಂಥವ್ರು ಇವತ್ತಿಲ್ಲಿ ನನ್ನನ್ನು ಕರೆಸಿ ನಮ್ಮ ತಂಡವನ್ನೆಲ್ಲ ಕರೆಸಿ ಇಲ್ಲಿ ಒಂದು 4 ಮಾತುಗಳನ್ನ ನಮ್ಮ ಬಾಯಿಂದ ಹಾಡಿಸಿ ಇವತ್ತು ಏನು ಅವರು ಈ ಒಂದು ಹುಟ್ಟುಹಬ್ಬ, ನನಗೇನು ಹುಟ್ಟುಹಬ್ಬ ಅನ್ನೋದು ನನಗೆ ಮುಖ್ಯ ಅಲ್ಲ. ಒಂದು ಗ್ರಾಮ ಅಂತಂದ್ಮೇಲೆ ನಿರ್ಮಲ ಗ್ರಾಮ ಆಗ್ಬೇಕು. ನಿರ್ಮಲ ಗ್ರಾಮ ಅಂತಂದ್ರೆ ಎಲ್ಲಾ ಮನಸ್ಸುಗಳು ಒಂದಿರ್ತಕ್ಕಂಥ ಮನಸ್ಸುಗಳಿರ್ತಕ್ಕಂಥ ಗ್ರಾಮ ಆಗ್ಬೇಕು. ಯಾವುದೇ ಒಂದು ಬೇರೆ ಬೇರೆ ರೀತಿಯ ಒಂದು ಭಾವನೆಗಳನ್ನ ಬೆಳೆಸ್ಕೊಳ್ಳದೆ ಸಮಾನತೆಯಿಂದ ನಾವು ಇದ್ದೀವಿ, ಸಮಾನತೆಯಿಂದ ನಾವು ತೋರ್ತೀವಿ, ಸಮಾನತೆಯಿಂದ ನಾವು ಎಲ್ಲಾ ಪ್ರಜೆಗಳು ನಾವೆಲ್ಲ ಒಂದೇ ಅನ್ನೋ ಒಂದು ಸಂದೇಶವನ್ನ ಕೊಡೋದಕ್ಕೆ ಇವತ್ತು ನಾವು ಈ ಗ್ರಾಮಕ್ಕೆ ನಮ್ಮನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಕರೆಸಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.